ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಎಲ್ಲಾ ಮಧ್ಯಮ ಕುಟುಂಬದವರಾಗಿರ್ಬೋದು, ಬಡವ್ರಿಗಾಗಿರ್ಬೋದು ಅಥವಾ ಸಾವುಕಾರ್ಗಾಗಿರ್ಬೋದು, ಒಂದೊತ್ತಾದ್ರೂ ಅನ್ನದ ಊಟ ತಿಂದಿಲ್ಲ ಅಂತಂದ್ರೆ ತುಂಬಾ ಜನಕ್ಕೆ ಇರೋದಿಕ್ಕಾಗೋದಿಲ್ಲ. ಪ್ರತಿ ಬಾರಿ ಕೂಡ ನಮ್ಮ ದಿನನಿತ್ಯದ ಕೆಲ್ಸಗಳಲ್ಲಿ ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ಎಲ್ಲದಕ್ಕೂ ನಾವು ಅಕ್ಕಿಯನ್ನ ಬಳಕೆ ಮಾಡ್ತಾನೆ ಇರ್ತೀವಿ. 15 ದಿನದ ಹಿಂದೆ ಅಷ್ಟೇ ಬೆಲೆ ಏರಿಕೆ ಆಗಿದ್ದಂತಹ ಅಕ್ಕಿ ಈಗ ಮತ್ತೆ ಬೆಲೆ ಏರಿಕೆ ಆಗಿದೆ. ಅಂದ್ರೆ 15 ದಿನದ ಹಿಂದೆ 8 ರೂಪಾಯಿ ಬೆಲೆ ಏರಿಕೆ ಆಗಿತ್ತು. ಈಗ 5 ರೂಪಾಯಿ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನ ಅದರಿಂದಾನೇ ಜನ ಹೊರಗಡೆ ಬಂದಿಲ್ಲ. ಅಷ್ಟರಲ್ಲಿ ಈಗ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ. ಇದಕ್ಕೆ 3 ಕಾರಣಗಳಿದೆ ಅಂತ ಹೇಳಿ ಈಗಾಗ್ಲೇ ಈ ಒಂದು ಅಸೋಸಿಯೇಷನ್ ಅವ್ರು ಇರ್ತಾರಲ್ಲ, ಮಾರ್ಕೆಟ್ ಅಸೋಸಿಯೇಷನ್ ಅವ್ರು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರ ಅಕ್ಕಿ ರಫ್ತು ನೀತಿಯನ್ನ ಜಾರಿ ಮಾಡ್ತಲ್ಲ, ಅದ್ರಿಂದಾಗಿ ಒಂದ್ ಹೊಡೆತ ಬಿದ್ದಿದೆ ಅಂತ. ಇನ್ನೊಂದು, ಈ ಸಾಗಾಟನೆ ಮಾಡ್ತಾರಲ್ಲ, ಟ್ರಾನ್ಸ್ಪೋರ್ಟ್ ಅಂತ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಿಸ್ಕೋಬೇಕು. ಅದಕ್ಕೂ ಇದಕ್ಕೂ ಏನಪ್ಪಾ ಸಂಬಂಧ ಅಂದ್ರೆ, ತೈಲ ಬೆಲೆ ಗಗನಕ್ಕೇರಿದೆ. ಡೀಸೆಲ್, ಪೆಟ್ರೋಲ್ ಅಂತೂ ಎಷ್ಟು ಕಾಸ್ಟ್ಲಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ತುಂಬಾ ದೂರದಿಂದ ಬರ್ತಾ ಇರುವಂತಹ ಸ್ಟಾಕ್ ಗಳ ಮೇಲೆ ಈ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ಅಕ್ಕಿ ಬೆಲೆ ಏರಿಕೆ ಕೂಡ ಮಾಡಿದ್ದಾರೆ. ಇನ್ನ ಮೂರನೇದೇನಪ್ಪಾ ಅಂತಂದ್ರೆ, ಅಕ್ಕಿ ಪ್ರಮಾಣ ಏನು ಮಾರುಕಟ್ಟೆಗೆ ಬರ್ತಿದೆಯಲ್ಲ, ಅದ್ರಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಅಕ್ಕಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳಲಾಗ್ತದೆ. ಇನ್ನು ರಾ ರೈಸ್ಗೆ 12 ರೂಪಾಯಿ ಜಾಸ್ತಿ ಆಗಿದ್ರೆ, ಸ್ಟೀಮ್ ರೈಸ್ಗೆ 14 ರೂಪಾಯಿ ಜಾಸ್ತಿ ಆಗಿದೆ. ಒಟ್ನಲ್ಲಿ ಬೆಲೆ ಏರಿಕೆ ಅಂತೂ ಆಗಿದೆ. ಬಡವರ ಹಾಗೂ ಮಧ್ಯಮ ಕುಟುಂಬದ ಜೇಬುಗಳಿಗೆ ಈಗಾಗಲೇ ಕತ್ರಿ ಬಿದ್ದಿರೋದಂತೂ ಕನ್ಫರ್ಮ್ ಆಗಿದೆ. ಈ ತರ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋದ್ರೆ ಅದು 15 ದಿನದಲ್ಲಿ ಏನು 8 ರೂಪಾಯಿ ಜಾಸ್ತಿ ಆಗಿತ್ತು, ಈಗ 5 ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ. ಓವರ್ ಆಲ್ ಈ ಬೆಲೆ ಏರಿಕೆ ಸ್ವಲ್ಪ ತಿಂಗಳುಗಳಿಂದ 18 ರೂಪಾಯಿ ಜಾಸ್ತಿ ಆಗಿದೆ. ಹಿಂಗೇ ಹೋಗ್ತಾ ಇದ್ರೆ ಮೋಸ್ಟ್ಲಿ ನಮ್ಮ ಜನ ಅಕ್ಕಿ ತಿನ್ನೋದು ಕೂಡ ಬಿಟ್ಟು ಬಿಡ್ತಾರೋ ಏನೋ. ಸಿದ್ದರಾಮಯ್ಯನವ್ರು ಫ್ರೀಯಾಗಿ ಅಕ್ಕಿ ಕೊಡ್ತಿದ್ದಾರೆ ಅಂತ ಕಮೆಂಟ್ ಮಾಡ್ಬೇಡಿ. ಮತ್ತೆ ಯೂಶಲ್ ಆಗಿ ಅಕ್ಕಿ ಬೆಲೆ ಜಾಸ್ತಿ ಆದಾಗ ಇದರಿಂದ ಏನಾದ್ರೂ ರಾಜ್ಯ ಸರ್ಕಾರಕ್ಕೂ ಪರಿಣಾಮ ಬೀರುತ್ತಾ ಅನ್ನೋದನ್ನ ಕೂಡ ನಾವು ವೇಟ್ ಮಾಡಿ ನೋಡ್ಬೇಕಾಗಿದೆ. ಸೊ ನೀವೆಲ್ಲ ಏನಾದ್ರೂ ಸರ್ಕಾರದಿಂದ ಕೊಡ್ತಿರುವಂತಹ ಅಕ್ಕಿನ ಬಿಟ್ಟು ಹೊರಗಡೆ ಪರ್ಚೇಸ್ ಮಾಡ್ತಿದ್ರೆ ಅದ್ ಎಷ್ಟು ಬರ್ಡನ್ ಇರುತ್ತೆ ಅನ್ನೋದು ನಿಮ್ಗಂತೂ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.